ಫಸ್ಟ್ ಗಾಡಿಗೆ ಕೀ ಹಾಕ್ಬಿಡೋಣ. BMW R15 ಬಿಟ್ಬಿಡೋಣ. ಹೈವೇ ಸ್ಪೋರ್ಟ್ಸ್ ಇಲ್ಲಿ ರೆಡ್ ಕಲರ್ ಟೈಮಿಂಗ್ಸ್ ಓಡ್ತಾಯ್ತಾ? ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು 90s ರಿಯಾಲಿಟಿ. ಮಂಡ್ಯ ಧೈರ್ಯ ಬಿದ್ದು ಗಾಡಿಗಳನ್ನ ತಗೊಳ್ಳೋದಲ್ಲ, ಗಾಡಿಗಳನ್ನ ತಗೊಂಡ್ಮೇಲೆ ಮೇಂಟೈನ್ ಮಾಡೋದಲ್ಲ, ಅದನ್ನ ನಾವು ಕೊನೆವರೆಗೂ ಹೆಂಗ್ ಬಾಳಿಸ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಇವತ್ತು ನಮ್ಮ ಚಾನೆಲ್ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಎರಡು ಗಾಡಿಗಳನ್ನ ನೋಡ್ತಾ ಇದ್ರೆ ನಮ್ಗೆ ನಮ್ಮ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ನೆನಪಾಗುತ್ತೆ. ಗಾಡಿ ನೋಡಿದ್ರೆ ಜನ ತಿರುಗಿ ನೋಡ್ಬೇಕು ಅಂತಾರೆ, ಆದ್ರೆ ಈ ಎರಡು ಗಾಡಿಗಳ ಬಗ್ಗೆ ಗೊತ್ತೋ ಗೊತ್ತಿಲ್ವೋ ಜನ ಮಾತ್ರ ತಿರುಗಿ ನೋಡ್ತಾರೆ. ನೀವು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಹೆದರ್ಸಿದ್ದೀನಿ. ಇವತ್ತಿಲ್ಲಿ ನಾವು ನೋಡಕ್ ಬಂದಿರೋ ಗಾಡಿಗಳು ಯಾವ್ದು ಅಂದ್ರೆ ಮಿಡ್ಲ್ ಕ್ಲಾಸ್ ಸೂಪರ್ ಬೈಕ್ R15 V3, R15 V4 150cc ಗಾಡಿಗಳು ರೋಡ್ ತುಂಬ ಓಡಾಡ್ತಿದ್ರು. ಆದ್ರೆ ಅವ್ನು ಅದೇ ಗಾಡಿಗೆ ಸೂಪರ್ ಬೈಕ್ ತರ ಸಿಂಗಾರ ಮಾಡಿ ರೋಡ್ ಬಿಟ್ಟವನು ಅಂದ್ರೆ ಯಮಹಾದವನು. ಗಾಡಿ ನಿಂಗೆ ಬಗ್ಗಿ ಬಗ್ಗಿ ಓಡಿಸ್ತಾ ಇದ್ರೆ ನಾನು ಮನ್ಮಥ ಫಿಲಂ ಜಗ್ಗೇಶ್ ತರ ಬಗೋಗ್ಬಿಡ್ತೀನಿ. ನನ್ನ ಮಗ ಇರೋದು ಹಾಗೆ ತರ ನನ್ನ ಮಗನ ನಾನು ನೋಡಿದ್ರೆ ತುಂಬಾ ಹೊಟ್ಟೆ. ಸರಿಸುಮಾರು 2003ರಲ್ಲಿ ಇಂಡಿಯನ್ ಬೈಕಿಂಗ್ ಮಾರ್ಕೆಟ್ ಅಲ್ಲಿ ಹೀರೋ ಹೋಂಡಾ ಗಾಡಿಗಳೇ ಕಬ್ಜಾ ಮಾಡ್ತಾ ಇದ್ದು. ಅವತ್ತು ಕರಿಷ್ಮಾ ಗಾಡಿಗೆ ಟಕ್ಕರ್ ಕೊಡುವಂತ ಗಾಡಿ ಯಾವ್ದು ಇರಲಿಲ್ಲ. 2008ರಲ್ಲಿ ಯಮಹಾದವನು R15 ನ ಲಾಂಚ್ ಮಾಡ್ತಾನೆ. ಅವತ್ತಿಂದ ಅವ್ರದೇ ಹಾವಳಿ. ಇವತ್ತು 2024ರಲ್ಲಿ V4 ಬಂದಿದೆ. ಅವ್ರು ಹೇಳಿದ್ದೆ ರೇಟ್, ಮಾರಿದ್ದೆ ಮಾರ್ಕೆಟ್. ನೀವು R15 V3 ಅಗ್ರೆಸಿವ್ ಸೀಟಿಂಗ್ ಪೊಸಿಷನ್ ಬಿಟ್ರೆ ಬೇರೆ ಏನು ನೆಗೆಟಿವ್ ಹುಡ್ಕಾಗಲ್ಲ ಗುರು. V4 ಅಲ್ಲಿ ನೋಡ್ತೀರಾ ಅಂದ್ರೆ ಗಾಡಿಗೆ ಅಷ್ಟೊಂದೆಲ್ಲ ಬೇಕಾಗಿತ್ತಾ? ಈ ಬೈಕ್ ನ ಟ್ರಾಫಿಕ್ ಅಲ್ಲಿ ಒಂದು ವಾರ ನಾನು ಆಫೀಸಿಗೆ ಎತ್ಕೊಂಡು ಹೋಗ್ಬಿಟ್ರೆ ಮಂಡಿ ನೋವು, ಕೀಲು ನೋವು, ಸೊಂಟ ನೋವು ಅಂತ ರೋಡ್ ಸೈಡ್ ಗುಡ್ಸ್ಲಾಕೊಂಡಿರೋ ನಾಟಿ ರೇಟ್ ಹುಡುಕ್ಬೇಕಾಗ್ತದೆ. ನಾನು ಪ್ಲಾನ್ ಮಾಡಿದ ಪ್ರಕಾರ ವರ್ಷನ್ 1 ಇಂದ ಹಿಡಿದು ವರ್ಷನ್ 4 ವರೆಗೂ ಗಾಡಿಗಳನ್ನ ನಿಲ್ಲಿಸಿ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ. ನಾನು ಅವೈಲಬಿಲಿಟಿ ಸಿಕ್ಕಿದ್ದು ಎರಡೇ ಗಾಡಿ. ಏನಾದ್ರೂ ಎಲ್ಲ ಗಾಡಿ ಸಿಕ್ಕಿದ್ರೆ 4 ಜನ ನಿಲ್ಲಿಸಿ ಫ್ಯಾಮಿಲಿ ಫೋಟೋ ತೆಗಿತಿದ್ದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? R15 V3 R15 V4 ರೈಡಿಂಗ್ ಫೀಡ್ಬ್ಯಾಕ್ ಕೇಳ್ತೀರಾ ಅಂದ್ರೆ ಅದರಲ್ಲಿ ಅಗ್ರೆಸಿವ್ ಆಗಿ ವೈಬ್ರೇಷನ್ ಸಿಕ್ಕಾಪಡೆ ಇರುತ್ತೆ. V4 ಅಲ್ಲಿ ತುಂಬಾನೇ ಕಾಂಪ್ಯಾಕ್ಟ್ ಆಗಿ ಸೈಲೆಂಟ್ ಆಗಿದೆ ಗಾಡಿ. ಇವತ್ತು ನಾನು ಇಲ್ಲಿರುವಂತ ಗಾಡಿಲಿ V4 ಗಿಂತ ಜಾಸ್ತಿ V3 ಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತಂದ್ರೆ ಇವನು V1 ನಲ್ಲಿ ಮತ್ತೆ V2 ಅಲ್ಲಿ ಇದ್ದಂತ ಮಿಸ್ಟೇಕ್ಸ್ ನ ತಿದ್ದಿ ತೀಡಿ ತೊಳೆದು ಒಣಗಾಕಿ ತುಂಬಾ ವರ್ಷ ಟೈಮ್ ತಗೊಂಡು ಈ ಗಾಡಿ ನಾನು ಲಾಂಚ್ ಮಾಡ್ದ. ಇವನ್ ಫಸ್ಟ್ ಟೈಮ್ VVA ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿ V3 ಲೆ. ಈ ಗಾಡಿಲಿ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ, ಡ್ಯುಯಲ್ ಚಾನೆಲ್ ABS ಇದೆ, ಎಲ್ಲ ಓಕೆ. ಅದ್ರ ರೇಟ್ ಮಾತ್ರ ಜಾಸ್ತಿ. R15 V4 ಆಗ್ಲಿ R15 M ಆಗ್ಲಿ ನೀವು ಹೆಂಗೆ ಅಂದ್ರೆ ನಿಮ್ಮ ಹೆಂಡತಿಗೆ ರೇಷ್ಮೆ ಸೀರೆ ಕೊಡ್ಸಿದ್ರೆ ಸೀರೆಗಿಂತ ಬ್ಲೌಸೇ ಕಾಸ್ಟ್ಲಿ ಇರ್ತಾರಲ್ಲ. ಯಮಹಾ ಗಾಡಿಗಳಲ್ಲಿ ಕೆಲವೊಂದು ಗಾಡಿಗಳನ್ನ ನೋಡ್ತಾ ಇದ್ದಂಗೆ ನಿಮ್ಗೆ ಲವ್ ಆಗ್ಬಿಡುತ್ತೆ. ಇನ್ನು ಕೆಲವೊಂದು ಗಾಡಿ ಇರ್ತವೆ, ಗಾಡಿ ಹುಟ್ಟುತ್ತವ ಅನ್ನಂಗಿರ್ತಾವ. ನೀವೇನ ಕಪ್ಪೆರಾಯ? ಈ ಗಾಡಿಲಿ ಗರ್ಲ್ ಫ್ರೆಂಡ್ ನ ಕೂರ್ಸ್ಕೊಂಡು ಹೋಗೋದಕ್ಕೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಗುರು. ಹಿಂದೆ ಕಡೆ ಕುತ್ಕೊಂಡಿರೋರು ತೆಂಗಿನ ಮರದ ಮೇಲೆ ಕುತ್ಕೊಂಡಿರೋ ಫೀಲ್ ಬರುತ್ತೆ. ಗಾಡಿ ಓಡಿಸ್ತಾ ಇರೋರು ಬ್ರೇಕ್ ಹಿಡಿದ್ರೆ ಬೇರೆ ಫೀಲ್ ಬರುತ್ತೆ. ಎಲ್ಲ ಬಡ್ಡಿ 25ನೇ ವಯಸ್ಸಾಡೋ ಮಾತೇನ್ಲ ಇದು. ನೀವು ಯಮಹಾ ಗಾಡಿಗಳನ್ನ ಆಫ್ ರೋಡ್ ತಗೊಂಡ್ ಹೋಗ್ತೀರಾ ಅಂದ್ರೆ ಸನ್ನಿ ಲಿಯೋನ್ನ ಕರ್ಕೊಂಬಂದ್ ಪೌರಾಣಿಕ ಸಿನಿಮಾ ಮಾಡಿಸ್ದಂಗೆ ಸಿನಿಮಾ ನೋಡೋರ್ಗು ಮಜಾ ಇರಲ್ಲ, ಅವಳನ್ನ ನೋಡೋರ್ಗು ಮಜಾ ಇರಲ್ಲ. ಆಗಲ್ಲ, ನಿಮ್ ಕೈಲಿ ಆಗಲ್ಲ. ಓವರ್ ಆಲ್ ಆಗಿ ಫೈನಲ್ ಆಗಿ ಏನ್ ಹೇಳ್ತೀನಿ ಅಂತಂದ್ರೆ ಊರ್ಗೊಬ್ಳೆ ಪದ್ಮಾವತಿ ನಂಗೆ ಈ ಗಾಡಿಗೆ ಇಲ್ಲಿವರೆಗೂ ಕಾಂಪಿಟೇಷನ್ ಇಲ್ಲ. ತಗೋಬೇಕು ಅನ್ನೋ ತಗೊಂಡ್ರೆ ಮನೇಲಿ ಜೋರಾಗಿ ಮಾಡಿಕ್ಕಿದ್ರೆ M ಸೀರೀಸ್ ತಗೊಳ್ಳಿ. ಓಕೆ ಮಾಡ್ಬೇಕು ಅಂತ ಡಿಸೈಡ್ ಆದ್ಮೇಲೆ ದೊಡ್ಡದಾದ್ರೇನು ಚಿಕ್ಕದಾದ್ರೇನು ಮಾಡ್ತಾ ಇರ್ತೀನಿ.